ಏನು ನಿಮ್ಮ ಹೆಸರು? ಮಂಚೇಗೌಡ ಅಂತ. ಮಂಚೇಗೌಡ. ಮಂಚೇಗೌಡ. ಅದೇನದು ಮಂಚೇಗೌಡ ಹೆಸರೇನು ಅರ್ಥ ಏನದು? ಮಂಚ ಅಂದ್ರೆ ಬೆಡ್, ಗೌಡ ಅಂದ್ರೆ ಕಿಂಗ್ ಅಂತ. ಅದು ಮಂಚೇಗೌಡ, ಬೆಡ್ ಗೌಡ. ಅಂಬರೀಷ್ ಹೇಳೋದು ಮಾತಾಡಿಲ್ಲ ಗೊತ್ತಾ? ಯೋಗೇಶ್ವರ್ ಕೇಳಿದ್ದು. ಯಾರು ಗೆದ್ರೆ ಒಳ್ಳೇದು? ಯೋಗೇಶ್ವರ್ ಗೆದ್ರೆ ಒಳ್ಳೇದು. ಯಾಕೆ? ನೀರಾವರಿ ಮಾಡವ್ರೆ, ತಾಲೂಕಿನ ದೇವಸ್ಥಾನಗಳಿಗೆ ಅಭಿವೃದ್ಧಿ ಮಾಡವ್ರೆ, ಆಮೇಲೆ ಬಸ್ ಸ್ಟ್ಯಾಂಡ್ ಮಾಡವ್ರೆ, ಹೈಕೋರ್ಟ್ ಮಾಡವ್ರೆ, ಆಮೇಲೆ ಇದಕ್ಕೆ ಮುಸ್ಲಿಮ್ಸ್ಕೊಂಡು ಒಳ್ಳೇದು ಮಾಡವ್ರೆ, ಅಂಬೇಡ್ಕರ್ ಭವನ ಮಾಡವ್ರೆ, ಎಲ್ಲ ಕೆಸ್ಟ್ಕೊಂಡು ಒಳ್ಳೇದು ಮಾಡೋರು ಕಣ್ರಿ. ಹೌದಾ? ಎಲ್ರಿಗೂ ಒಳ್ಳೇದು ಮಾಡ್ಯಾರೆ. ಒಳ್ಳೇದು ಮಾಡೋರು. ಹಂಗಾಗಿ ಅವರೇ ಗೆಲ್ಲೋದು. ಗೆಲ್ಬೇಕು. ಓಟ್ ಹಾಕಿದ್ರಾ? ಆಗ್ತು. ಎಲ್ಲ ಸಲೀಸಾಗಾಯ್ತಾ ಓಟು? ಆಯ್ತು ಆಯ್ತು. ಏನು ಪ್ರಾಬ್ಲಮ್ ಆಗಲಿಲ್ಲ? ಏನಿಲ್ಲ. ಹಂಗಾರೆ ಓಟು ಆದಮೇಲೆ ಏನಿದೆ ಟ್ರೆಂಡು? ಟ್ರೆಂಡ್ ಗೆಲ್ತಾರೆ ಯೋಗೇಶ್ವರ್. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ರವಿ ಅಂತ ಸರ್. ರವಿ ಅವರೇ? ಹಾಂ ಸರ್. ರವಿ ಉದಯ ಆಗುತ್ತೆ? ಹೌದು. ಯಾರು? ಉದಯ ರವಿ. ಉದಯ ರವಿ. ರವಿ ಉದಯ ಆಗುತ್ತೆ, ಉದಯ ರವಿ. ಅಲ್ಲ ಸರ್, ಯಾರು ಗೆಲ್ಬೋದು ಅಂತ ಎಲೆಕ್ಷನ್ ಆಗಿದೆ. ಹಾಂ ಸರ್, ಎಲೆಕ್ಷನ್ ಆಗಿದೆ. ಸಡನ್ನಾಗಿ ಇಂಥ ಪಕ್ಷದನ್ನ ಗೆಲ್ತದೆ ಅಂತ ಹೇಳುವಂಥ ಚಾನ್ಸಸ್ಸು ತುಂಬ ಕಷ್ಟ ಇದೆ. ನಿಮಗೆ ಏನು ಅನ್ಸುತ್ತೆ ಟ್ರೆಂಡು? ಒಂದು ಅಣ್ಣ 500,000 ಓಟು ಹಿಂಗಾಗ್ಬೋದಣ್ಣ? ಮಿನಿಮಮ್ಮು ತಾಲೂಕಲ್ಲಿ ಒಂದು 2 ಪಕ್ಷಗಳು ಅಂದರೆ JDS ಆಗಿರ್ಬೋದು ಮತ್ತು BJP ಆಗಿರ್ಬೋದು, ಒಂದು 2,500ದಲ್ಲಿ ಇಲ್ಲದ್ರೆ BJP ಗೆಲ್ಬೋದು, ಇಲ್ಲ ಅಂತಂದರೆ JDS ಗೆಲ್ಬೋದು, ಅಲ್ಲ ಕಾಂಗ್ರೆಸ್ ಗೆಲ್ಬೋದು, ಇಲ್ಲ ಅಂತಂದರೆ JDS ಗೆಲ್ಬೋದು ಅಂತ ಹೇಳ್ಬೋದು. ಅಭಿವೃದ್ಧಿ ಮಾಡೋಕ್ಕೆ ನಿಮ್ಗೆ ಯಾರು ಗೆದ್ದರೆ ಉತ್ತಮ ಅಂತ ಅನ್ಸುತ್ತೆ? ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಘಟಾನುಘಟಿಗಳ ನಾಯಕರೇ ಇರೋದ್ರಿಂದ ಹಾಗಾಗಿ ನಮಗೆ ಆಗಿನಿಂದನೂ ಸಹ ನಾವು ನಮ್ಮ ತಾಲೂಕು ಆಗಿರ್ಬೋದು, ಇಡೀ ಎಂಟೈರ್ ನಮ್ಮ ಡಿಸ್ಟಿಕ್ ಆಗಿರ್ಬೋದು ಅಭಿವೃದ್ಧಿ ಅಂತ ಅನ್ನುವಂಥದ್ದು ನಾವು ಬಂದರೆ ಉತ್ತಮ ಅಂತೀರಾ? ನೋಡ್ತಾನೆ ಇದ್ದೀವಿ. ಆದರೆ ಹಂಗೇನಿಲ್ಲ, ಎಲ್ಲ ಘಟಾನುಘಟಿಗಳ ನಾಯಕರಿಂದ ಎಲ್ಲರೂ ಅವ್ರ ಕಾಲಘಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಮಾಡಿದವರು ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತೀರಾ? ಓಕೆ 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 ಸರ್. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಶ್ರೀಧರ್ ಸರ್, ನಿಮ್ಮ ಹೆಸರು? ಕೃಷ್ಣಪ್ಪ. ಕೃಷ್ಣಪ್ಪ ಅವ್ರು ಯಾರು ಗೆಲ್ಬೋದು? ಎಲೆಕ್ಷನ್ ಆಗಿದೆ. ಯೋಗೇಶ್ವರ್. ನಿಖಿಲ್ ಗೆಲ್ಲಲ್ವೇ? ಏನು ಗೆಲ್ಬೋದು? ಫೈಟ್ ಇದೆ. ಯೋಗೇಶ್ವರ್. ಹೇಳಿ ಸರ್, ಯಾರು ಗೆಲ್ಬೋದು? ಯೋಗೇಶ್ವರ್ ಗೆಲ್ಬೋದು. ಯೋಗೇಶ್ವರ್ ಹೌದು. ಫಿಕ್ಸು ಫಿಕ್ಸ್ ಗ್ಯಾರಂಟಿ. ಹೇಳಿ ಸರ್, ಯಾರು ಗೆಲ್ಬೋದು? ಯೋಗೇಶ್ವರ. ತಾತ ಯಾರು ಗೆಲ್ಬೋದು? ಯೋಗೇಶ್ವರ್. ಹೌದಾ? ಫಿಕ್ಸು. ತಾತ ನಿಮ್ಮ ಹೆಸರೇನು? ಓಹೋ, ಹೇಳ್ತೀನಿ ಕೇಳ್ರಿ, ಹೇಳ್ತೀನಿ. ಯಾರು ಗೆಲ್ಬೋದು ನೋಡ್ರಿ? 23ನೇ ತಾರೀಕು ಯಾರಲ್ಲಿ ಏನಿರ್ತದೋ ಅದು ನಾವು ಹೇಳೋಕ್ಕಾಗೋದಿಲ್ಲ. ಆಗೋದಿಲ್ಲ. ನಿಮ್ಮ ಮನಸ್ಸು? ನಮ್ಮ ಮನಸ್ಸು ಬೇರೆ ಇರ್ತದ, ಅವ್ರ ಮನಸ್ಸು ಬೇರೆ ಇರ್ತದ. ಯಾರಲ್ಲಿ ಏನೇನು ಬರ್ತಿರ್ತದೋ ಅವ್ರಂತಾನೆ ಆಗ್ಬೇಕು. ನಿಮ್ಗೆ ಯಾರು ಇಷ್ಟ? ನಮ್ಗಿಬ್ರು ಇಷ್ಟ. ಇಬ್ರು ಇಷ್ಟ. ಇಬ್ರು ಒಕ್ಲಿಗರು, ಇಬ್ರು ಇಷ್ಟ. ಆದರೆ ಒಬ್ಬರಿಗೆ ಓಟ್ ಹಾಕಕ್ಕಾಗೋದು. ಅಜ್ಜಾ ಆರಾಮ? ಏನು ನಿಮ್ಮ ಹೆಸರು? ಪುಟ್ಲಿಂಗಯ್ಯ ಅವರೇ, ಯಾರು ಗೆಲ್ಬೋದು? ಓಟ್ ಹಾಕ್ಬಿಟ್ಟಿವಿ, ಗೆಲ್ಲುದು ಸೋಲುದು. ಓಟ್ ಮುಗಿದೋಗ್ಬಿಟ್ಟದೆ. ಯಾರು ಗೆಲ್ಬೋದು ಅದೇ ಕೇಳಿ. ಯಾರು ಗೆಲ್ಲಬೇಕು ಕೇಳಲ್ಲ ನಾನು. ನನ್ನ ಅನಿಸಿಕೆ ಯೋಗೇಶ್ ಗೆಲ್ತಾನೆ ಅಂತ. ಯೋಗೇಶ್ ಗೆಲ್ಬೋದು ಅಂತ? ಹಾಂ, ಪಕ್ಕ. ಸ್ವಲ್ಪ ನಿಖಿಲ್ ಕಷ್ಟ. ಯೋಗೇಶ್ ಗೆಲ್ಬೋದು. ಓಕೆ ತಾತ, ಓಕೆ ಓಕೆ ಓಕೆ. ಅಮ್ಮ ನಮಸ್ಕಾರ. ಏನು ನಿಮ್ಮ ಹೆಸರು? ಚಲುವಮ್ಮ ಅಂತ. ಚಲುವಮ್ಮ. ಮಗನಳ್ಳಿಯರ್ ನಾವು. ಚನ್ನಪಟ್ಟಣದವ್ರೆ ತಾನೆ? ನಾವೇನು ನಾಗವರ್ಧರ ಬೇಕು ಅಂತ ಏನಿಲ್ಲ, ಯಾವುದೋ ಒಂದು ಹಳ್ಳಿಯರು. 2,000 ಬರ್ತೈತಾ ತಿಂಗಳ? ಓ, ನಿಜ ಹೇಳಿ. ನಿಜವಾಗ್ಲೂ ಗೊತ್ತಾದೆ. ನಿಜವಾಗ್ಲೂ ಎಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಸಿಗ್ತಾ ಇದೆಯಾ? ಎಲ್ಲ ಸಿಗ್ತದೆ. ಎಲ್ಲ ಸಿಗ್ತಾ ಇದೆ. ಓಟ್ ಹಾಕಿದ್ರಾ? ಆಗ್ತೆ. ಎಲ್ಲ ಆರಾಮ? ಯಾರು ಗೆಲ್ಬೋದು? ಹೇಗೆ ಸಣ್ಣಂಗೆ ಹಾಕವ್ನಿ. ಯೋಗೇಶಣ್ಣ ಅವರೇ ಗೆಲ್ಲೋದು? ಹೇಗೆ ಸಣ್ಣನೇ ಗೆಲ್ಲೋದು, ಹೇಗೆ ಸಣ್ಣಂಗೆ ಹಾಕವ್ನಿ. ಫಿಕ್ಸು. ಓಹೋ, ನೋಡಪ್ಪ, ಚಲುವ ಮುನ್ ಕತೆಯ ಫಿಕ್ಸು ಹಂಗ್ರೆ? ಫಿಕ್ಸು. ಆಯ್ತು ಬಿಡಿ, ಓಕೆ. ಓಕೆ, ಗ್ರಾಮಾಂತರ ಭಾಗಕ್ಕೆ ಬಂದಿದ್ವಿ. ಚನ್ನಪಟ್ಟಣದಲ್ಲಿ ಜನರನ್ನ ಮಾತನಾಡಿಸಿದ್ವಿ. ಒಂದಷ್ಟು ಜನ ಹೇಳ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು ಅಂತ, ಮತ್ತೊಂದಷ್ಟು ಜನ ಹೇಳ್ತಾ ಇದ್ರು ಯೋಗೇಶ್ವರ್ ಗೆಲ್ಲಬೇಕು ಅಂತ, ಇನ್ನೊಂದಷ್ಟು ಜನ ಹೇಳ್ತಾ ಇದ್ರು ಯಾರು ಗೆದ್ದರೆ ನಮಗೇನು ಸರ್, ನಾವು ದುಡಿಯೋದು ದುಡಿಲೇಬೇಕು, ನಾವು ಗೆಯ್ಯಲೇಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಇಡೀ ಇಂಡಿಯಾದಲ್ಲೇ ಸದ್ದು ಮಾಡಿದಂಥ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರಾ, ಯೋಗೇಶ್ವರ್ ಗೆಲ್ತಾರಾ, ಅಥವಾ ಜನ ಯಾರನ್ನ ಕೈ ಹಿಡಿದು ಅವರ ಆದಂತೆ, ಅಂದರೆ ಅವರು ಇಷ್ಟಪಟ್ಟಂತೆ, ಅವರ ಅಭಿಪ್ರಾಯದಂತೆ ನಿಖಿಲ್ ಗೆಲ್ತಾರಾ, ಯೋಗೇಶ್ವರ್ ಗೆಲ್ತಾರಾ? ಇವೆರಡೂ ಕೂಡ ಉತ್ತರ 23ನೇ ತಾರೀಕು ಫಲಿತಾಂಶದಿಂದ ನಾವು ಕಾದು ನೋಡೋಣ. ನಾವು ಮಾತ್ರ ಅಲ್ಲ, ಇಡೀ ಕರ್ನಾಟಕನೇ ಕಾಯ್ತಾ ಇರುವಂಥದ್ದು. ಜೊತೆಗೆ ಸಂಡೂರಿನಲ್ಲೂ ಅಷ್ಟೇ, ಶಿಗ್ಗಾವಿಯಲ್ಲೂ ಅಷ್ಟೇ, ಅಲ್ಲೂ ಕೂಡ. ಆದರೆ ಅದಕ್ಕಿಂತ ಹೆಚ್ಚಿನ ಕದನ ಕುತೂಹಲ ಇರುವಂಥದ್ದು, ಗೆಲುವಿನ ಕುತೂಹಲ ಇರುವಂಥದ್ದು ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಯಾರು ಗೆಲ್ತಾರೆ ಅನ್ನುವಂಥದ್ದೇ ಕುತೂಹಲ. ಪ್ರಾಬ್ಲಮ್ ಸಾಲ್ವ್ ಮಾಡೋ ನಾಯಕ ಯಾರಾಗ್ತಾರೆ ಅನ್ನೋದನ್ನು ಕಾದು ನೋಡೋಣ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.
ಏನು ಸರ್ ನಿಮ್ಮ ಹೆಸರು? ದೇವರಾಜ್ ಅಂದ್ಬಿಟ್ಟು. ದೇವರಾಜ್ ಅವರೇ, ಏನು ಕತೆ ಚನ್ನಪಟ್ಟಣದ್ದು? ನನಗೆ ಚನ್ನಪಟ್ಟಣದ ಕತೆ ಹೇಳೋಕ್ಕಿಂತ ಮುಂಚೆ ನಿಮ್ಮೂರು ಯಾವುದು? ಚಿಕ್ಕೇನಹಳ್ಳಿ. ಚಿಕ್ಕೇನಹಳ್ಳಿ ಏನೇನು ಅಭಿವೃದ್ಧಿ ಮಾಡಬೇಕು, ಏನೇನು ಪ್ರಾಬ್ಲಮ್ಸ್ ಇದಾವೆ ಹೇಳ್ರಿ. ಅಭಿವೃದ್ಧಿ ಮಾಡಬೇಕು ಅಂತ ಅಂದರೆ ಇವಾಗ ಸದ್ಯಕ್ಕೆ ರಸ್ತೆಗಳು, ಇಲ್ಲೊಂದು ಕೆರೆ ಇದೆ, ಕೆರೆಗೆ ಅಭಿವೃದ್ಧಿ ಮಾಡಬೇಕು. ಗೌಡಕಟ್ಟೆ ಅಂತ ಅದೇ, ಇವು ನಮ್ಮ ಅಧ್ಯಕ್ಷರು ಹರೀಶ್ರವರು ಅಭಿವೃದ್ಧಿ ಮಾಡವ್ರೆ. ಇನ್ನೂ ಹೆಚ್ಚಿನ ಮಾಡ್ತಾರೆ, ಅಭಿವೃದ್ಧಿ ಮಾಡಿ ಅದಕ್ಕೆ ನೀರು ತಲುಪುವಂಥ ವ್ಯವಸ್ಥೆ ಮಾಡಬೇಕು. ಹೌದು. ಓಕೆ, ಇವೆಲ್ಲ ವ್ಯವಸ್ಥೆ ಮಾಡಬೇಕು, ಇವೆಲ್ಲ ಅಭಿವೃದ್ಧಿ ಸಾಗಿಸ್ಬೇಕು ಅಂದರೆ ಕೆರೆಗಳು ಬೇಕು, ಮೂಲಭೂತ ಸೌಕರ್ಯಗಳನ್ನ ನೋಡ್ರಿ. ಇಲ್ಲಿ ಗಂಟ ಯಾರಿದ್ರೋ ಗೊತ್ತಿಲ್ಲ, ಏನು ಮಾಡಿದ್ರು ನಿಮಗೆ ಗೊತ್ತು. ನಾವು ಬೇರೆ ಊರವರು, ನಿಮಗೆ ಗೊತ್ತಿರ್ತದೆ ಏನು ಅಭಿವೃದ್ಧಿ ಮಾಡಿದ್ರು ಅಂತ. ಅಭಿವೃದ್ಧಿ ಮಾಡೋರು ಯಾರಾಗಿರ್ಬೋದು ಈ ಸಲ ಗೆಲ್ಲೋರಲ್ಲಿ? ನಿಖಿಲ್ ಅವರೇ ಅಭಿವೃದ್ಧಿ ಮಾಡ್ತಾರೆ. ಹೌದು. ಕೆಲವರು ಹೇಳ್ತಿದ್ದಾರೆ ಅವ್ರು ಬೇರೆ ಊರಿನವರು. ಅವರು ಬೇರೆ ಊರಿನವರು ಅಂತೇನಿಲ್ಲ, ಅವರು ಇಲ್ಲೇ ಸ್ಥಳೀಕರೇ. ಅವರು ಇವಾಗ ಅವ್ರ ತಂದೆಯವರು 7 ವರ್ಷ ಇದ್ದು ಯಾರು 20 ವರ್ಷ ರಾಜಕೀಯ ಮಾಡಿದ್ರು ಅದಕ್ಕಿಂತ 10ರಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ರಸ್ತೆಗಳು ಒಡ್ಡಾಡೋಕಾಯ್ತಿರ್ಲಿಲ್ಲ ರೋಡಲ್ಲಿ, ಅವರು ಮೂಲಭೂತ ಸೌಕರ್ಯನೇ ಒದಗಿಸ್ಕೊಟ್ಟಿರಲಿಲ್ಲ, ರಸ್ತೆಗಳು ಮಾಡವ್ರೆ. ಇವ್ರು 20 ಕೆರೆಗೆ ನೀರು ತುಂಬಿಸ್ತಾರೆ, ಇವ್ರು 100 ಕೆರೆಗೆ ನೀರು ತಂದವ್ರೆ. ಸತ್ಯಕಾಲ ಯೋಜನೆನ ಈ ಪಾಯಿಂಟ್ ಯಾರೋ ಒಬ್ರು ಹೇಳಿದ್ರು, ಇವರು 17 ಕೆರೆ ನೀರು ತುಂಬಿಸಿದಾರಂತ. ಯಾರೋ ಯೋಗೇಶ್ವರ್ ಅವರು. ಕುಮಾರಸ್ವಾಮಿ ಅವರು 121 ಕೆರೆಗೇನೋ ನೀರು ತುಂಬಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ನಿಜಾನ ಅದು? ನಿಜ. ಜೊತೆಗೆ ಸತ್ಯಕಾಲ ಯೋಜನೆ 540 ಕೋಟಿ ರೂಪಾಯಿ. ಚನ್ನಪಟ್ಟಣ ತಾಲೂಕು ಒಂದಿನ ದೃಷ್ಟಿ ಇಟ್ಕೋದೇನೆ ಇಡೀ ರಾಮನಗರ ಡಿಸ್ಟಿಕ್ಗೆ ಅವರು ನೀರಾವರಿ ಮಾಡೋಕ್ಕೆ ಹೊರಟಿದ್ದಾರೆ ಅವರು. ಹೌದಲ್ಲ? ಸಾಲ ಕಾಲೇಜ್ಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಪ್ರತಿಯೊಂದು ಮೂಲ ಸೌಕರ್ಯಗಳು ಏನು ಬೇಕೋ ಅದನ್ನು ಒದಗಿಸ್ಕೊಟ್ಟಿದ್ದಾರೆ. ಜೊತೆಗೆ ಇದುವರೆಗೂ ಚನ್ನಪಟ್ಟಣ ತಾಲೂಕು ಇತಿಹಾಸದಲ್ಲಿಯೇ 1,500 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿರುವಂಥವ್ರು ಯಾರೂ ಇಲ್ಲ. ಇವರು ಯಾವ ಪಕ್ಷದಲ್ಲಿದ್ದರೂ ಆ ಪಕ್ಷದಲ್ಲಿದ್ದರೆ ಮುಂದೆ ರಾಜಕೀಯ ಭವಿಷ್ಯ ಐತಿ ಇವ್ರಿಗೆ. ಯಾರಿಗೆ? ಯೋಗೇಶ್ವರ್ ಅವ್ರಿಗೆ. 20 ವರ್ಷ ರಾಜಕೀಯ ಭವಿಷ್ಯದಲ್ಲಿ 5-6 ಪಾರ್ಟಿ ಚೇಂಜ್ ಮಾಡಿದ್ದಾರೆ. ಸ್ಥಿರವಾದ ಪಾರ್ಟಿ ಯಾವುದಿದು? ಇವ್ರ ಪಾರ್ಟಿ ಸಿದ್ಧಾಂತ ಏನಿದೆ ಇವ್ರಿಗೆ? ಪಾರ್ಟಿ ಸಿದ್ಧಾಂತ ಬೇಕಿಲ್ಲ ಇವ್ರಿಗೆ, ಅಧಿಕಾರ ಬೇಕು. ಹೌದು. ಓಕೆ, ಫೈನಲಿ ಎಲೆಕ್ಷನ್ ಆಗಿದೆ ಸರ್. ಈಗ ಚುನಾವಣೆ ಮುಗಿದೋಗಿದೆ, ಎಲ್ಲರೂ ಹೋಗ್ಬಿಟ್ಟು ಒತ್ತಾಗಿದೆ. ಏನು ಹೇಳ್ತಾ ಇದೆ ಟ್ರೆಂಡು? ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿ. ಎಷ್ಟು ಓಟು? ಒಂದು 30,000 ಓಟಿಂದ. ಹೌದಾ? ಪಕ್ಕ ಎಲ್ಲ ನೆಕ್ ಟು ನೆಕ್ ಅಂತೀಯಾರೆ, ಕುತ್ತಿಗೆ ಅಂತೀಯ? 30,000 ಓಟಿಂದ ವಿನ್ ಆಗ್ತದೆ. ಪಕ್ಕ? ಹೌದು, ಗ್ಯಾರಂಟಿ. ಹಳ್ಳಿ ಕಡೆ ನಮ್ಮ ರೈತರು, ಯುವಕರು, ಮಹಿಳೆಯರು ಎಲ್ಲ ಕುಮಾರ ಅಣ್ಣನ ಮುಖ ನೋಡಿ ನಿಖಿಲ್ ಅವ್ರಿಗೆ ವೋಟ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಹೇಳಿ ಏನು ನಿಮ್ಮ ಹೆಸರು? ಹರೀಶ್ ಅಂದ್ಬಿಟ್ಟು. ಹರೀಶ್ ಅವರೇ, ನಿಮ್ಮ ಓಟ್ ಯಾರಿಗೆ ಅರ್ಧೋಯ್ತೋ ಗೊತ್ತಿಲ್ಲ, ಆದರೆ ಗೆಲ್ಲುವುದು ಯಾರು? ನಮ್ಮ ಓಟು ಯಾರಿಗೂ ಅರ್ಧೋಗಿಲ್ಲ. ನಮ್ಮ ಓಟು ನಿಖಿಲ್ ಕುಮಾರಸ್ವಾಮಿ, ಭತ್ತದ ಹೊರತ ರೈತ ಮಹಿಳೆಗೆ ನಮ್ಮ ಓಟ್ ನಾವು ಹಾಕಿದ್ದೀವಿ. ಹಾಗೆ ಅದೇ ರೀತಿ ಓಟ್ ಹಾಕ್ಸಿದ್ದೀವಿ. ಇಡೀ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಮತಗಳಿಂದ ನಾವು ನಿಖಿಲ್ ಅಣ್ಣಗೆ ಹೆಚ್ಚಿನ ಮತದಲ್ಲಿ ಲೀಡ್ ಕೊಡ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಎಲ್ಲ ನಮ್ಮ ತಾಯಂದಿರು, ಅಣ್ಣ ತಮ್ಮದಿರು ಎಲ್ಲರೂ ಸಹ ನಾವು ನಿಖಿಲ್ಗೆ ಸಪೋರ್ಟ್ ಮಾಡಿದ್ದೀವಿ. ಟ್ರೆಂಡ್ ಒಟ್ನಲ್ಲಿ ಈಗ ಆಫ್ಟರ್ ಎಲೆಕ್ಷನ್ ಮುಗಿದ ಮೇಲೆ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲಬಹುದು ಅಂತ ನಿಮ್ಗೊಂದು ಗೆದ್ದೇ ಗೆಲ್ತಾರೆ ಅನ್ನೋಂಥದ್ದು? ಗೆದ್ದೇ ಗೆಲ್ತಾರೆ, ಅದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಖಂಡಿತವಾಗೂ ಗೆದ್ದೇ ಗೆಲ್ತಾರೆ. ನಗರ ಪ್ರದೇಶದಲ್ಲಿ ಯೋಗೇಶ್ವರ್ ಅಂತ ಹೇಳ್ತೀರಾ, ಏನಂತೀರಾ ನೀವು? ನಗರ ಪ್ರದೇಶದಲ್ಲಿ ಹೇಳಬೇಕು ಅಂತಂದರೆ ಯೋಗೇಶ್ವರ್ ಒಂದು ಬಾಯಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಬೂತ್ ಹೊಡೆದಾಗ ಖಂಡಿತವಾಗೂ ಹೊರಬೀಳೋದೆ ನಿಖಿಲ್ಗೆ. 23ನೇ ತಾರೀಕು ಬೂತ್ ಓಪನ್ ಆಗೋದೇ ನಿಖಿಲ್ ಪಕ್ಕ. 100% ಗೆದ್ದೇ ಗೆಲ್ತಾರೆ. 3ನೇ ಬಾರಿ ಶಾಸಕರಾಗ್ತಾರೆ. 2 ಬಾರಿ ಸೋತ ನಂತರ. ಎರಡು ಬಾರಿ ಸ್ವತಂತ್ರ. ಈಗ ನಿಖಿಲ್ನವ್ರು ಗೆದ್ದು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋದು 100%, ಯಾವುದೇ ರೀತಿ ಡೌಟ್ ಇಲ್ಲ. ಖಂಡಿತವಾಗೂ ಗೆದ್ದೇ ಗೆಲ್ತಾರೆ. ನಮಸ್ಕಾರ ಸರ್, ಎಲ್ಲ ಆರಾಮಾಗಿ ಕುಂತು ಬಿಟ್ಟಿದ್ದೀರಾ? ಏನು ನಿಮ್ಮ ಹೆಸರು? ರೇಣುಕಾ ಅಂತ. ರೇಣುಕಾ, ಅದು ಹುಡುಗಿ ಹೆಸರಲ್ವಾ? ಹುಡುಗಿ ಹೆಸರು ದೇವರಾಗಿ ಮನೆ ದೇವ್ರ ಹೆಸರು ಕಟ್ಟಾರ. ದೇವ್ರ ಹೆಸರು. ಅಬ್ಬಾ ದೇವ್ರೆ, ಒಳ್ಳೇದ್ ಮಾಡಪ್ಪ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಮತ್ತೆ ಈಗ ಚನ್ನಪಟ್ಟಣಕ್ಕೆ ಒಳ್ಳೇದ್ ಮಾಡೋ ಗಂಡು ಯಾರೋ? ಯೋಗೇಶ್ವರ್. ಯಾಕೆಂದ್ರೆ ಎಲ್ಲ ಸುಳಿ ಎಲ್ಲ ಬಿದ್ದೋಗಿದ್ದು, ಎಲೆ ಕುಯ್ಲಿ. ಯಾವ ಸುಳಿ? ತೆಂಗಿನ ಮರ ಸುಳಿ. ನಾವು ಆಟ ಓಡಿಸೋಕೆ ಬೆಂಗಳೂರು ಕಡೆ ಹೊಂಟೋಗ್ಬಿಟ್ಟಿದ್ದು. ನೀರು ತಂದು ಬಿಟ್ಟಕ್ಕೆ ಬಂದೋ ನಮ್ಮ ಜಮೀನ್ ಮಾಡೋಕೆ. ನೀವು ಆಟೋ ತಗೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ರೆ? ಬೆಂಗಳೂರಿಗೆ ಹೋಗಿದ್ದು. 15 ವರ್ಷ ಟೆಂಪೋ ಓಡಿಸ್ಕೊಂಡು ಪಿಂಡಿ ಸಿಕ್ತಿದ್ದೋ. ನೀರಾವರಿ ಯಾವಾಗ ಇಲ್ದೇ ಹೋಯ್ತು, ಪಿಂಡಿ ಸಿಕ್ತೇ ಹೋದು. ಮಾಡ್ಬಿಟ್ಟು ಲಾಸ್ ಆಗಿ ಔಷಧಿ ಕುಡ್ದು ಇತ್ಕೋದು ಬೆಂಗಳೂರಿಗೆ. ಯಾರು ಔಷಧಿ ಕುಡ್ದಿದ್ದು? ನಾನೇ. ನೀವು? ಸಾಲ ಆಗಿ ಆತ್ಮಹತ್ಯೆ. ಆಮೇಲೆ ಯೋಗೇಶ್ವರ್ ನೀರು ತಂದು ಮಾಡಿದ್ರು, ಬದುಕೊಂಡು ಇವಾಗ ಒಂದ್ ಲೆವೆಲ್ಗೆ ಹೋಯ್ತಾ ಇರೋದು. ಹಂಗಾರೆ ಅವರೇ ಗೆಲ್ಲೋದು? ಯಾರೋ ಓಟ್ ಹಾಕಿದ್ರಾ? CP ಯೋಗೇಶ್ವರ ಕಡೆ ಗೆಲ್ಲೋದು. ಎಲೆಕ್ಷನ್ ಆದ್ಮೇಲೆ ಏನಿದೆ ಟ್ರೆಂಡ್? ಎಲ್ಲ ಕಡೆನೂ ವಿಚಾರಿಸಿ, ನೀವು ಮನೆ ತಕ್ಕ ಹೋಗಿ ವಿಚಾರಿಸಿ. ಯೋಗೇಶ್ವರ್ ಅಂದವರು, ನಿಖಿಲ್ ಕುಮಾರ್ ಅಂದವರು. ಹಂಗೆ ಪಕ್ಕ. ನಿಮ್ ಪ್ರಕಾರ? ನಮ್ ಪ್ರಕಾರ ಯೋಗೇಶ್ ಕಡ್ರೆ ಬೀರೇಶ್ವರದ ಆಣೆಗೆ ಬೇರೆ. ಪಕ್ಕ.